ಇಂಪುಗಳಿಗೆ ಆದರಮ್ಮಾದ ಮಾಣಿಸರೇ ಮಾಣಿಸರು ಅಂತವರಾಗಿ ಪುಟ್ಟಲ್ಲಿ ಏನಾಗಿ ತೀರ್ದುಪದೆ ತೀರದೊಳು ಮರುದುಂಬಿಯಾಗಿ ಮೇಲ್ ಕೋಗಿಲೆಯಾಗಿ ಪುಟ್ಟುವುದು ನಂತರದೊಳು ಬನವಾಸಿ ದೇಶದೊಳು ಅಂತ ಹೇಳಿ ತೆಂಕಣದ ಗಾಳಿ ಸೂಂಕಿದೊಡಂ ಒಳ್ ನುಡಿಗಳು ಕೇಳ್ದೊಡಂ ಇಂಪನಾರ್ದ ಗೇಯ ಕಿವಿ ಒಕ್ಕಡಂ ಬಿರುದ ಮಲ್ಲಿಗೆಯ ಕಂಡೊಡಂ ಮಧು ಮಹೋತ್ಸವ ಮಾದೊಡಂ ಏಮೆಂಬೆಂ ಆರಂಕುಶ ಬಿಟ್ಟೊಡೆ ನೆರವಿದನ್ನ ಮನಂ ಬನವಾಸಿ ದೇಶ. ಏನ್ ರೋಮಾಂಚನ ಆಗೋದಿಲ್ಲ. ಯಾವ ಸ್ಟೂಡೆಂಟ್ ಎಲ್ಲಿಲ್ಲ. ಒಬ್ಬ ಕನ್ನಡ ಶಿಕ್ಷಕ ಹೀಗೆ ಹೇಳಿದಾಗ ನನಗೆ ಚಿಂತಾಮಣಿಯಲ್ಲಿ ನಾನು ಮೊದಲಿಗೆ ನೇಮಕಾತಿಯನ್ನ ಪಡೆದೆ. ಪ್ರತಿ ಶನಿವಾರ ಒಂದು ರೂಮಿಗೆ ಹೋಗ್ತಾ ಇದ್ದೀವಿ ನಾವು. ಅಲ್ಲಿ ನಮ್ಮ ಗೆಳೆಯರು ಇರ್ತಿದ್ರು ಶಿಕ್ಷಕರು, ಬೇರೆ ಬೇರೆ ಕಡೆಯಿಂದ ಬಂದವರು. ಅವ್ರಿಗೆ ಹೋದಾಗ ಅವರು ಓದ್ತಾ ಇದ್ರು ಪದ್ಯವನ್ನ, ಕನ್ನಡ ಶಿಕ್ಷಕರು. ಗೇಯದ ಗೊಟ್ಟಿಯದ ಅಲಂಪಿನ ಇಂಪುಗಳಿಗೆ ಅಂತ ಓದ್ತಾ ಇದ್ರು. ನಾನು ವೆಂಕಟೇಶ್ ಹೀಗೆ ಹೇಳಿದ್ರೆ ಹೇಗೆ ಕನ್ನಡದ ಪ್ರೀತಿ ಮೂಡಿಸಕ್ಕಾಗುತ್ತೆ, ಒಂದು ಸಾರಿ ಹೀಗೆ ಹೇಳಿ ನೋಡು ಅಂತ ಹೇಳಿ ಶುದ್ಧಗೊಳಿಸಿದೆ. ಹಾಗೆ ಚಾದದ ಭೋಗದ ಅಕ್ಕರದ ಗೇಯದ ಗೊಟ್ಟಿ ಅಲಂಪಿನ ಇಂಪುಗಳಿಗೆ ಆಗರಮ್ಮಾದ ಮಾಣಿಸರೇ ಮಾಣಿಸರು ಇಂಥ ನೆಲದೊಳಗೆ ದುಂಬಿಯಾಗಿ ಹುಟ್ಟಿ ಹೂವಿನ ಮಕರಂದವನ್ನ ಹೀರಿಕೊಂಡು ಕನ್ನಡದ ಜಯಂಕಾರ ಮಾಡಬೇಕು. ನಾನು ದುಂಬಿಯಾಗಿಸುದೇವರೇ ನನ್ನನ್ನ. ಏನು ನಾನು ಈ ನೆಲದೊಳಗೆ ಒಂದು ಕೋಗಿಲೆಯಾಗಿ ಹುಟ್ಟಿ ಮಾವಿನ ತಳಿರನ್ನ ತಿಂದು ಕನ್ನಡದ ಕುರಿತಾದ ಆ ಹಾಡುಗಳನ್ನ ಇನಿದನಿಯಿಂದ ಹಾಡಬೇಕು. ನಾನು ನನ್ನನ್ನ ಕೋಗಿಲೆಯಾಗಿ ಹುಟ್ಟಿಸುದೇವರೇ. ಏನ್ ಹೇಳುವಂತ ಶೈಲಿ ಅದು. ಅದನ್ನು ಕೇಳಿದಾಗ ರೋಮಾಂಚನ ಆಯ್ತು ನನಗೆ. ಅಂತಹದ್ದನ್ನು ಕೇಳಿ ಬೆಳೆದ ನಾನು ಇವತ್ತು ಈ ಕನ್ನಡದ ಪ್ರೀತಿ ಸುಮ್ಮನೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ನೀವುಗಳೆಲ್ಲ ದಯವಿಟ್ಟು ನನ್ನ ವಿನಂತಿ ಇದೆ. ಆ ಟೀಚರ್ ನನಗೆ ಹೋದ್ರು, ಮರುದಿವಸ ಪಾಠ ಮಾಡ್ತಾ ಇದ್ರು. ಮತ್ತೊಂದು ದಿವಸ ಅವರು, ನಾನು ಒಳಗೆ ಹೋದೆ. ಒಳಗೆ ಹೋದಾಗ ವೆಂಕಟೇಶ್ ಈ ಸಾರಿ ಏನ್ ಮಾಡ್ತಾ ಇದ್ದೀರಿ ಅಂತ ಕೇಳಿದೆ. ಈ ಸಾರಿ ನಾನು ಕಾಲಾಗ್ರಿ ರುದ್ರಂ ಪೊರಮಡುವಲ್ಲ ಅಂತ ಒಂದು ಪದ್ಯ ಇದೆ, ಅದನ್ನ ಮಾಡ್ತಾ ಇದ್ದೀನಿ. ಅವ್ರು ಕೇಳಿದಾಗ ಅವ್ರು ಹೇಳಿದ್ರು, ಅವ್ರು ಹೇಗೆ ಹೇಳ್ತೀರಿ ಅಂತ ಕೇಳಿದ್ರೆ ಹೋಗಿ ಒಂದ್ ಸಾರಿ ಆರೋಮಂ ನಿರ್ಚಿತ ಕಂಠೀರೋಮಂ ನಿರಸ್ತ ಕಣರೋಮಂ ಕೋಪಾರಮ ನೇತ್ರಂ ಕೇಳ್ದ ವ್ಯವಹಾರ ನೀರಿನೊಳಗೆ ಬೆವಂತ ಮುರಗ ಪತಾಕಂ ಅಂತ ಇದೆಯಲ್ಲ, ಹೇಗೆ ಹೇಳ್ಬೇಕು ಹೇಳಿ. ಹೇಳಿದ ಮೇಲೆ ಅವನು ಸಮುದ್ರದ ಸರೋವರದ ಮಧ್ಯದಿಂದ ಎದ್ದು ಬರ್ತಾನೆ. ರುದ್ರಂ ಹೊರಬಡುವಳ್ ಸರೋವ ಮಧ್ಯದಿಂದ ಸಾಹಸ ಗರ್ವ ಅಲಂಕೃತಂ ತೊಟ್ಟಣೆ ಕೊಳೆ ಎಲ್ಲಿದಂ ಭೀಮಂ ಎಂದು ಎಂಟೆಸೆಯಂ ನೋಡುತ್ತಾ ನರನಿಗಿನ ಲೋಲಾಕ್ಷಿಗಳು ದಂಡಿಸೆ ತೂಗಿದಂ ನಿಜಭುಜ ಧರೆ ದಾತರಾಷ್ಟ್ರನಂ ಅಂತ ಹೇಳಿ ಅದು ಪದ್ಯ. ಹೇಗೆ ಬಂದ ಸಾಹಸ ಗರ್ವಗಳನ್ನೇ ಅಲಂಕಾರ ಮಾಡಿಕೊಂಡು ಸರೋವರ ಎತ್ತಾಗ ಅದು ಕಾಲಾಗ್ನಿ ರುದ್ರಂ ಹೊರಬಡುವಲ್ಲಿ ಹೇಗೆ ಭೂಮಿಯಿಂದ ಆ ಕಾಲಾಗ್ನಿ ಹೊರಗೆ ಬರ್ತದಲ್ಲ, ಅವನು ಬರುವಂತ ರೀತಿ ಹಾಗೆ ಅನಿಸ್ತಾ ಇತ್ತು ಅಂತ ಪಾಠ ಮಾಡಿ ನಾನು ಅವನಿಗೆ ಆಮೇಲೆ ವೆಂಕಟೇಶ್ವರಿಗೆ ಹೇಳಿದೆ, ವೆಂಕಟೇಶ್ ಭೀಮ 3 ಏಟ್ ಹೊಡಿತಾನೆ, ದುರ್ಯೋಧನ ಭೀಮ 5 ಏಟ್ ಹೊಡಿತಾನೆ, ಹೆಂಗ್ ಹೇಳ್ಬೇಕು ಅದನ್ನ ಅಂತ. ತಗೋ ಒಂದು ದೊಡ್ಡದಾದ ಗದ ತಗೊಂಡ್ಬಿಟ್ಟು ಶುರು ಮಾಡು. ಹೇಗೆ ಅದ್ಭುತವಾಗಿ ಏನು ಕರಿಯಂ ನುಂಗಿ ಕಳಿಂಗನಂ ನಡೆದ ದರ್ಪಕ್ಕೆ ಒಂದು ಕೊಳ್ಳ ಯಾರಿಗೆ ಎದುರಿಗೆ ದುರ್ಯೋಧನ ಹೊಡಿಬೇಕಾಗಿದೆ. ಭೀಮನಿಗೆ ಕರಿಯಂ ನುಂಗಿ ಕಳಿಂಗನಂ ನಡೆದ ದರ್ಪಕ್ಕೆ ಒಂದು ಕೊಳ್ಳ. ಎಲ್ಲ ಆನೆಗಳ ಸಂಹಾರ ಮಾಡಿ ಕಳಿಂಗ ರಾಜನನ್ನ ನೊಡೆದು ಹಾಕಿದೆಯಲ್ಲ, ಆ ಕೋಪಕ್ಕೆ ತೆಗೆದುಕೋ, ಒಂದನೇ ಏಟು ಅಂತ ಯಾರು ಹೊಡಿತಾರೆ? ಭೀಮ ಹೊಡಿತಾರೆ. ಮತ್ ಸಹೋದರರನ್ನು ತಿಂದುದಕ್ಕೆ 2 ಕೊಳ್ಳ. ನಮ್ದೆಲ್ಲ 3 ಜನ ಸಹೋದರರನ್ನ ಸಾಯಿಸ್ಬಿಟ್ಟಿಯಲ್ಲ ನೀವು, ಆ ಕೋಪಕ್ಕೆ ತೆಗೆದುಕೋ, 2ನೇ ಏಟು ಅಂತ ಹೊಡಿ, ದಣ್ಣ ಅಂತ ಹೊಡಿ. ಕೈಯೊಳಗೆ ಅದು ಗದೆ ಇರ್ಬೇಕು ನಿಮ್ಗೆ. ಹೇಗೆ ಅಂದ್ರೆ ಹೊಡಿತಬೇಕು ನೀವು. ಸುಮ್ಮನೆ ಜೀವವಿಲ್ಲದೆ ಭಾವವಿಲ್ಲದೆ ಮುಖದಲ್ಲಿ ಯಾವ ಬದಲಾವಣೆಗಳು ಇಲ್ಲದೆ ಪಾಠ ಮಾಡಿದರೆ ಒಬ್ಬ ಹೇಗೆ ನಾವು ಒಬ್ಬ ಕನ್ನಡದ ಶಿಕ್ಷಕರಾಗಲಿಕ್ಕೆ ಸಾಧ್ಯ? ಒಂದು ಹಾಡು, ಒಂದು ಕವಿತೆ, ಒಂದು ಕೋಪ, ಆ ರಸಗಳು ನನ್ನೊಳಗೆ ಬಂದರೆ ಒಬ್ಬ ಅಶೋಕನಿಗೆ ಸಿದ್ಧರಾಗ್ತಾರೆ, ಒಬ್ಬರು ಅಶೋಕನಿಗೆ ಸಿದ್ಧರಾಗ್ತಾರೆ ಅಲ್ವಾ? ಹಾಗೆ 3ನೇ ಕೊಡೋದಕ್ಕೆ ಇಷ್ಟು ಅದ್ಭುತವಾಗಿ ಬರೀತಾರೆ. ದುಶ್ಯಾಸನನ ಉರಸ್ಥಳದ ಅಸ್ರಾಂಬುವಂ ಆರ್ದು ಪೀರ್ದ ಮುಡಿಸಿದ 3 ಕೊಳ್ಳ. ದುಶ್ಯಾಸನನ ಎದೆಯನ್ನ ಬಗೆದು ಎದೆಯಿಂದ ಕುಡಿಯುತ್ತಿರುವ ರಕ್ತವನ್ನು ಅರ್ಪಟಿಸಿ ಮುಡಿದೆಯಲ್ಲ, ಆ ಕೋಪಕ್ಕೆ ತೆಗೆದುಕೋ 3ನೇ ಏಟು ಅಂತ ಹೊಡಿತಾನೆ. ಇದನ್ನ ಹೇಳಿದೆ. ವೆಂಕಟೇಶ್ ತರಗತಿಗೆ ಹೋದ್ರು, ಹೋಗಿ ಪಾಠ ಮಾಡೋದಕ್ಕೆ ಶುರು ಮಾಡಿದ್ರು. ಶುರು ಮಾಡಿದ ಮೇಲೆ ಬಂದು ನನ್ನನ್ನು ಅಪ್ಕೊಂಡ್ಬಿಟ್ರು. ಅಯ್ಯೋ, ಅವ್ರು ನನ್ನ ಹೂವಯ್ಯ, ನೀವು ಕುವೆಂಪು ಅವರ ಪಾತ್ರ ಇದೆಯಲ್ಲ ಹೂವಯ್ಯ, ಆ ಹೂವಯ್ಯ ಅಂತಾನೆ ಕರೀತಿದ್ರು ನನ್ನನ್ನ. ಆ ಕನ್ನಡ ಟೀಚರ್ ಬಂದು ಖುಷಿಯಾಗಿ ನನ್ನನ್ನು ಅಪ್ಪಿಕೊಂಡು, ಹೂವಯ್ಯ ಎಂತ ಜಾದು ಮಾಡಿಬಿಟ್ರಿ ನೀವು, ಇವತ್ತು ಮಕ್ಕಳೆಲ್ಲ ಖುಷಿಯಿಂದ ಕುಣಿತಾ ಇದ್ದಾರೆ, ಹೋಗಿ ಪಾಠ ಮಾಡಿದೆ, ಮಕ್ಕಳು ಎಂಜಾಯ್ಮೆಂಟ್ ನೋಡಿದ್ರೆ ಆನಂದ ಆಗ್ತಾ ಇದೆ ಅಂತ ಒಬ್ಬ ಕನ್ನಡ ಟೀಚರ್ ಯಾವಾಗ ಅನಿಸುತ್ತೋ ಸರಿ, ಅವಾಗ ನನ್ನ ಪಾಠ ಇವತ್ತು ಪ್ರಸಾದ. ಅದು ಪೂಜೆ ಆಯಿತು. ಪೂಜೆ ಆದಾಗ ಮಕ್ಕಳ ಕಣ್ಣಲ್ಲಿ ಆನಂದಾಶ್ರು ಬಂದ್ರೆ ಅದು ಪ್ರಸಾದ ಸಿಕ್ಕಂತೆ ನನಗೆ, ಅದು ಪ್ರಸಾದ ಅಲ್ವಾ? ಈ ರೀತಿಯೊಳಗೆ ನಮ್ಮ ಚಿಂತನೆಗಳು ಸಾಗಲಿ ಅನ್ನುವಂತ ಚಿಂತನೆಗಳನ್ನ ಈ ಸಂದರ್ಭದಲ್ಲಿ ನಾನು ಮಾಡ್ತಾ, ನಾವೆಲ್ಲ ಟೀಚರ್ಸ್ ನಾವು ಹೇಳೋ ಆಸೆನೆ ಯಾವಾಗ್ಲೂ ನಾವೆಲ್ಲ ಧನಾತ್ಮಕ ಚಿಂತನೆಗಳು ಇರಬೇಕು ಅಂತ ಬಡ್ದಾನಿ ಸರ್ ಅದನ್ನೇ ನನಗೆ ಹೇಳ್ರಿ ಅಂತ ಹೇಳಿದ್ರು.
ನಾವು ಟೀಚರ್ಸ್ ಯಾಕೆ ಕಡಿಮೆ ಅಲ್ಲ, ನೀವೆಲ್ಲ ಒಂದ್ಸಾರಿ ಯೋಚನೆ ಮಾಡಿ. ಒಬ್ಬ ಏನ್ ಗೌರವ ಇದೆ ಅನ್ನೋದಕ್ಕೆ ನಾನು ಒಂದು ಘಟನೆ ಹೇಳಿ ನನಗೆ ಸಮಯ ಆದ ತಕ್ಷಣನೇ ಹೇಳ್ಬೇಕು, ಇನ್ನು ನನ್ನ ಪ್ರಾಕ್ಟೀಸ್ ತುಂಬಾ ಇರ್ತದೆ. ಹಾಗೆ ಒಂದ್ಸಾರಿ ಏನಾಯ್ತು ಅಂದ್ರೆ, ದೇಶಕ್ಕೆ ಇನ್ನೂ ಸ್ವಾತಂತ್ರ್ಯ ಸಿಕ್ಕಿರ್ಲಿಲ್ಲ, ಇನ್ನೂ ದೇಶ ವಿಭಜನೆ ಆಗಿರ್ಲಿಲ್ಲ. ಲಾಹೋರ್ನೊಳಗೆ ಒಬ್ಬ ಟೀಚರ್ ಇದ್ರು, ಅವ್ರ ಹೆಸರು ಪ್ರೊಫೆಸರ್ ಅನಿಲೇಂದ್ರ ಗಂಗೂಲಿ ಅಂತ. ಒಬ್ಬ ಸ್ಟೂಡೆಂಟ್ ಇದ್ರು, ಅವ್ರ ಹೆಸರು ಅಬು ಸಲಾಂ ಅಂತ, ಒಬ್ಬ ಮುಸ್ಲಿಂ ಹುಡುಗ, ಪಾಕಿಸ್ತಾನ. ಅವ ಇನ್ನೂ ಭಾರತವೇ. ಮುಂದೆ ಅವರು ಲಾಹೋರ್ನ ಕಾಲೇಜಿನಲ್ಲಿ ಪಾಠ ಮಾಡ್ತಾರೆ, ಅನಿಲೇಂದ್ರ ಗಂಗೂಲಿ. ಅಲ್ಲಿ ಅಬು ಸಲಾಂ ಸ್ಟೂಡೆಂಟ್ ಆಗಿ ಕಲಿತಾರೆ. ದೇಶ ವಿಭಜನೆ ಆಗುತ್ತೆ, ಒಡ ಹೋಗುತ್ತೆ. ಅಬು ಸಲಾಂ ಪಾಕಿಸ್ತಾನಕ್ಕೆ ಸೇರ್ತಾರೆ, ಅನಿಲೇಂದ್ರ ಗಂಗೂಲಿ ಭಾರತಕ್ಕೆ ಬರ್ತಾರೆ. ಎಷ್ಟೋ ವರ್ಷಗಳು ಕಳೆದು ಹೋಗುತ್ತೆ. ಅಬು ಸಲಾಂ ಎಲ್ಲಿಗೆ ಹೋಗ್ತಾರೆ ಅಂದ್ರೆ, ಅವರು ಅಮೆರಿಕೆಗೆ ಹೋಗ್ತಾರೆ. ಗಾಡ್ ಪಾರ್ಟಿಕಲ್, ದೇವಕನ ಸಿದ್ಧಾಂತ ಅಂತ ನಾವೇನ್ ಮಾತಾಡ್ತೀವಿ ಸೈನ್ಸ್ ಅಲ್ಲಿ, ಅದರ ಬಗ್ಗೆ ಅಧ್ಯಯನ ಮಾಡ್ತಾರೆ. ಮಾಡಿದ ಮೇಲೆ ಅವರು ನೊಬೆಲ್ ಪ್ರೈಸ್ ಬರ್ತದೆ ಅವರಿಗೆ. ನೊಬೆಲ್ ಪ್ರೈಸ್ ಬಂದು ಡಾಕ್ಟರ್ ಅಬು ಸಲಾಂ ಆಗಿರ್ತಾರೆ. ಅವರಿಗೆ ನೊಬೆಲ್ ಪ್ರೈಸ್ ಬಂದಾಕ್ಷಣವೇ ಭಾರತ ಸರ್ಕಾರಕ್ಕೆ ಒಂದು ಪತ್ರ ಬರೀತಾರೆ. ಸರ್, ನಾನು ಲಾಹೋರ್ನಲ್ಲಿದ್ದಾಗ ನನಗೆ ಟೀಚರ್ ಪ್ರೊಫೆಸರ್ ಅನಿಲೇಂದ್ರ ಗಂಗೂಲಿ ಅಂತಿದ್ರು, ಅವ್ರ ವಿಳಾಸವನ್ನ ಹುಡುಕಿ ಕೊಡ್ತೀರಾ ಅಂತ ಒಂದು ಪತ್ರ ಬರೀತಾರೆ. ಅದು 1 ವರ್ಷದವರೆಗೆ ಹುಡುಕಾಡಿದ ಮೇಲೆ ಗುರುಗಳ ವಿಳಾಸ ಸಿಗುತ್ತೆ. ಆ ವಿಳಾಸವನ್ನ ಅಬು ಸಲಾಂ ಅವರಿಗೆ ಕಳಿಸಿದಾಗ ಡಾಕ್ಟರ್ ಅಬು ಸಲಾಂ ಹೇಳ್ತಾರೆ, ನನಗೆ ನೊಬೆಲ್ ಪ್ರೈಸ್ ಬಂದಾಗ ಎಷ್ಟು ಖುಷಿ ಆಗಿತ್ತಲ್ಲ, ಅದರ 4ರಷ್ಟು ಖುಷಿ ನನ್ನ ಗುರುಗಳ ನನಗೆ ವಿಳಾಸ ಸಿಕ್ಕಾಗ ನನಗೆ ಆಯ್ತು ಅಂತ ಹೇಳಿ ನೇರವಾಗಿ ಅಲ್ಲಿಂದ ಬಂದು ಭಾರತಕ್ಕೆ ಬರ್ತಾರೆ. ಕಲ್ಕತ್ತೆಗೆ ಹೋಗ್ತಾರೆ. ಕಲ್ಕತ್ತೆಯ ಒಂದು ಕಡೆಗೆ ಅವ್ರ ಮನೆ ಇದೆ. ಮನೆಯಲ್ಲಿ ಗುರುಗಳು ವಯಸ್ಸಿನ ಕಾರಣಕ್ಕಾಗಿ ಬೆಡ್ ರಿಡನ್ ಆಗಿ ಮಲ್ಕೊಂಡಿದ್ದಾರೆ. ಮಲ್ಕೊಂಡಿರುವಂತ ಸಂದರ್ಭದಲ್ಲಿ ಡಾಕ್ಟರ್ ಅಬು ಸಲಾಂ ಹೋದವರೇ ಆ ಗುರುವಿನ ಕಾಲುಗಳನ್ನು ಮುಟ್ಟಿ ನಮಸ್ಕರಿಸಿ, ಗುರುಗಳೇ, ಆವತ್ತು ನೀವು ಲಾಹೋರಿನಲ್ಲಿ ನನಗೆ ಫಿಸಿಕ್ಸ್ ವಿಷಯದಲ್ಲಿ ಮೂಡಿಸಿದ ಆ ಆಸಕ್ತಿಯ ಕಾರಣಕ್ಕಾಗಿ ಸಿಕ್ಕ ಭಿಕ್ಷೆ ಇದು, ಈ ನೊಬೆಲ್ ಪದಕ. ಇದು ನನ್ನ ಕೊರಳಿಗೆ ಅಲ್ಲ ಗುರುಗಳೇ, ಇದು ನಿಮ್ಮ ಕೊರಳಿಗೆ ಅಂತ ಹೇಳಿ ಗುರುವಿನ ಕೊರಳಿಗೆ ನೊಬೆಲ್ ಪದಕವನ್ನು ಹಾಕಿದ ಪ್ರತಿಭೆಗಳಲ್ಲಿ ಜಾತಿ, ಭಾಷೆ, ಗಡಿ, ರಾಷ್ಟ್ರ, ಧರ್ಮ ಎಲ್ಲವನ್ನ ಮೀರಿ ಗೌರವಿಸಲ್ಪಡುವಂತಹ ಶಕ್ತಿ ನನಗಿರೋದು. ನನ್ನ ಮುಂದೆ ಒಬ್ಬ ಮುಸಲ್ಮಾನ್ ಇದ್ದಾರೆ, ನನ್ನ ಮುಂದೆ ಒಬ್ಬ ಕುರುಬ ಇದ್ದಾರೆ, ನನ್ನ ಮುಂದೆ ಒಬ್ರು ಯಾವುದೋ ಅತ್ಯಂತ ಪಂಚಮರಿದ್ದಾರೆ, ದಲಿತರಿದ್ದಾರೆ. ಯಾರು ಅಲ್ಲ, ನನಗೆಲ್ಲರೂ ನನ್ನ ವಿದ್ಯಾರ್ಥಿಗಳು. ಅಷ್ಟೇನೆ. ಆ ಭಾವದೊಳಗೆ ನಾವೆಲ್ಲ ಹೋಗೋದಾದ್ರೆ ಎಂತ ಗುರುವಿಗೆ ಅದ್ಭುತವಾದಂತಹ ಪ್ರೀತಿ ಸಿಗ್ತದೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ ನಿಮಗೆ ಈ ಸಂದರ್ಭದಲ್ಲಿ ನಾನು ಹೇಳ್ತಾ. ಬಹಳಷ್ಟು ಚಿಂತನೆಗಳನ್ನ ನಿಮ್ ಜೊತೆಗೆ ಹಂಚ್ಕೋಬೇಕು. ನಾನೆಲ್ಲ ಸುಮ್ಮನೆ ಒಂದಿಷ್ಟು ನಾನು ಹಾಗೆ ನಿಮ್ಗೆ ಹೇಳುವಾಗ ನನಗೆ ಎಷ್ಟು ಅದ್ಭುತವಾದ ಮಾನವೀಯ ಮೌಲ್ಯಗಳು ನಿಮ್ಮ ಪಾಠದ ಮೂಲಕ ನೀವು ರೂಢಿ ಮಾಡಿಸಬಹುದು ಅಂತಂದ್ರೆ. ಸರ್ ಹೊರಟಿದ್ದಾರೆ, ಅವರಿಗೆ ಪ್ರೀತಿಯಿಂದ ತಿಳ್ಕೊಡ್ತೇವೆ. ಹಾಗೆ ನಾವು ಹೇಳುವಾಗ ನನಗೆ ಅನಿಸ್ತದೆ ಸರ್, ಮಾನವೀಯ ಮೌಲ್ಯಗಳನ್ನು ಒಬ್ಬ ಗಂಡ ಟೀಚರ್ ಒಬ್ಬ ಹೇಗೆ ನಾವು ಮೂಡಿಸಬಹುದು ಅಂತ. ವಚನ ಸಾಹಿತ್ಯವನ್ನ ಹೇಳುವಾಗ ಅದರ ಹಿಂದಿನ ಒಂದು ಇತಿಹಾಸವನ್ನ ತಿಳಿಯದೆ ನಾವು ಹೇಳಿದ್ರೆ ಮಕ್ಕಳು ಇಂಪ್ರೆಸ್ ಆಗೋದಿಲ್ಲ. ಹೇಗೆ ಸ್ವಾಮಿ ವಿವೇಕಾನಂದರ ಬಗ್ಗೆ ಮಾತನಾಡಿದಾಗ ರೋಮಾಂಚನ ಆಗುತ್ತೋ, ಬಸವಣ್ಣವ್ರ ಬಗ್ಗೆ ಮಾತನಾಡಿ ರೋಮಾಂಚನವನ್ನು ಉಣುಮಾಡಿಸಲಿಕ್ಕೆ ಸಾಧ್ಯತೆ ಇದೆ. ಅದನ್ನ ನೀವು ಮಾತ್ರ ಮಾಡಬಲ್ಲಿರಿ, ಬೇರೆ ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನನಗನಿಸ್ತದೆ ಒಂದ್ಸಾರಿ ಬಸವಣ್ಣವ್ರ ಮೇಲೆ ಒಂದು ಆರೋಪ ಬಂದಿದೆ. ಏನು ಆರೋಪ ಅಂದ್ರೆ, ಬಸವಣ್ಣ ದಿನನಿತ್ಯ 1,96,000 ಗಣ ತಿಂತಿನಿಗೆ ದಾಸೋಹ ಮಾಡುತ್ತಾ ಇದ್ದಾನೆ. ದುಡ್ಡು ಎಲ್ಲಿಂದ ಬರುತ್ತೆ ಅವನಿಗೆ? ಬೊಕ್ಕಸದ ಹಣವನ್ನು ತಗೊಂಡು ಹೋಗಿ ಖರ್ಚು ಮಾಡಿ ಹೆಸರು ತಾನು ಪಡ್ಕೊಳಕತ್ತಾನೆ ಅಂತ ಹೇಳಿ ಒಂದು ಚಾಡಿಕೋರರು ಬಂದು ಬಿಚ್ಚಳ ಮಹಾರಾಜನಿಗೆ ಚಾಡಿ ಹೇಳ್ತಾರೆ. ಬಿಚ್ಚಳ ಮಹಾರಾಜ ಬಸವಣ್ಣವ್ರನ್ನ ಕರೀತಾರೆ. ಕರೆದ್ಬಿಟ್ಟು ಕೇಳ್ತಾರೆ, ಬಸವಣ್ಣ, ನಿಮ್ಮ ಮೇಲೆ ಒಂದು ಆರೋಪ ಬಂದಿದೆ, ಬೊಕ್ಕಸದ ಹಣವನ್ನ ದುರುಪಯೋಗ ಮಾಡ್ಕೊಂಡಿದ್ದೀರಿ ಅಂತ, ನೀವೇನ್ ಹೇಳ್ತೀರಿ ಅಂತ ಕೇಳಿದಾಗ ನಡೆದ ಘಟನೆಯನ್ನ ಹೇಗೆ ಹೇಳಬಹುದು ನಾವೆಲ್ಲ? ಒಂದ್ಸಲ ಸುಮ್ಮನೆ ಆರೋಪ ಬಂದಾಕ್ಷಣವೇ ಬಸವಣ್ಣ ತಲೆಯ ಮೇಲಿನ ಕಿರೀಟವನ್ನ ತೆಗೆದು ಬಿಚ್ಚಳ ಮಹಾರಾಜನ ಮುಂದೆ ಇಟ್ಟು ಹೇಳ್ತಾರೆ, ಊರ ಮುಂದೆ ಹಾಲು ಹಳ್ಳ ಹರಿಯುತ್ತಿರಲು ಓರೆಯಾವಿನ ಬೆಣ್ಣ ಹರಿಯಲೇತ ಕೈಯ ನಾಮಗೆಡಲೇಕೆ ಲಜ್ಜೆಗೆಡಲೇಕೆ ಕೂಡಲ ಸಂಗಮ ನೀನಿರುವಾಗ ಈ ಬಿಚ್ಚಳನ ಭಂಡಾರ ನನಗೇಕೆ ನಡೆ ಅಂತ ಬಸವಣ್ಣ ಹೊರಟ. ಇವರಿದ್ರಲ್ಲ, ಹೌದಪ್ಪ ಬಸವಣ್ಣ, ಕೆಲಸ ಮಾಡ್ತಿದ್ದೆ, ಪಗಾರ ಬರ್ತಾ ಇತ್ತು, ಕೆಲಸನೇ ಕಳ್ಕೊಂಡ್ಬಿಟ್ಟೆ, ಇನ್ನೇನ್ ಮಾಡ್ತೀಯ ಅಂತ ಕೇಳಿದ್ರೆ ಬಸವಣ್ಣ ಹೇಳ್ತಾರೆ, ಬಿಚ್ಚಳನ ಸಿಂಹಾಸನದ ಕೆಳಗೆ ಕುಳ್ಳಿಟ್ಟು ಓಲೈಸುತ್ತೇನೆಂದು ನುಡಿವರಯ್ಯ, ಉತ್ತರಿಸಬೇಡ ಅವರಿಗೆ ಬಲೆಯನ ಮನೆಯ ಹೊಕ್ಕು ಸಲೇ ಕೂಲಿ ಮಾಡಿ ಆದರೂ ಸರಿ, ನಿಮ್ಮ ನಿಲುವಿಂಗೆ ಕುದಿವೆನಲ್ಲದೆ ಎನ್ನ ಒಡಲ ಅವಸರಕ್ಕೆ ಕುದಿದನಾದಡೆ ತಳದಂಡ ಕೂಡಲ ಸಂಗಮ ದೇವ. ನಾನು ತುತ್ತಿಗಾಗಿ ಬದುಕಿದವನಲ್ಲ, ತತ್ವಕ್ಕಾಗಿಯೇ ಬದುಕಿದವನು. ಅವರಿವರ ಮನೆಯಲ್ಲಿ ಕೂಲಿ ಕೆಲಸ ಮಾಡಿ ಆದರೂ ಸರಿ, ತತ್ವಕ್ಕಾಗಿ ಬದುಕೇನೆ ಹೊರತು ತುತ್ತಿಗಾಗಿ ಅಲ್ಲ ಅಂತ ಹೇಳುವ
ಬಸವಣ್ಣವರ ಈ ಒಂದು ಘಟನೆಯ ಕಥಾತ್ಮಕ ರೀತಿಯೊಳಗೆ ನಾವು ಹೇಳೋದಾದ್ರೆ ಸುಮ್ಮನೆ ಅಂಕಗಳದ್ದು ಒಂದು ಸಾರಿ ಆದ್ರೆ ಅದನ್ನೇ ಹೇಳುವಾಗಲೇ ನಾವು ಹೇಗೆ ಇದನ್ನು ಹೇಳಬಹುದು ಅನ್ನುವಂತ ಚಿಂತನೆಗಳನ್ನ ಒಂದು ಸಾರಿ ಮಾಡ್ಕೊಂಡು ಹೋದ್ರೆ ಹೇಗೆ ವಚನ ಸಾಹಿತ್ಯವನ್ನ ಕಟ್ಟಿಕೊಡ್ಬೋದು, ಈ ಎಲ್ಲ ಚಿಂತನೆಗಳನ್ನ ನೀವೆಲ್ಲ ಹಂಚಿಕೊಳ್ಳುವಂತ ತವಕದಲ್ಲಿ ಇರಬೇಕು ಅಂತ ಹೇಳಿ ನಾವೆಲ್ಲ ಜನಪದರು ಹಾಡ್ತಿದ್ದೀವಿ. ನೀವೆಲ್ಲ ಅದನ್ನ ಬೆಳೆಸೋದು ನೀವೇ ಇಲ್ಲ. ನಾವು ಶಾಲೆ ಬಿಡ್ತಿತ್ತು, ಶಾಲೆ ಬಿಟ್ಟ ತಕ್ಷಣವೇ ಮನೆಗೆ ಬರ್ತಿದ್ದೀವಿ. ಮನೆ ಬರುವಾಗ ಆಡ್ತಾ ಬರ್ತಿದ್ದೀವಿ. ಏನು ಸಾಲ್ ಬಿಟ್ಟು ಸರ್ವತ್ತಾತು ಮಂಗ್ಯ ಬಂತು ಬಾಳತ್ತಾತು ಏನದು ಅಂತ ಹಾಡ್ತಿದ್ದೇವೆ ನಾವೆಲ್ಲ. ಆ ಮಂಗ್ಯ ಬಂದು ನಮ್ಮ ಊರು ಬಿಟ್ಟು ಒಂದು ಗಿಡದಿಂದ ಒಂದು ಗಿಡದ ಸಿಕ್ಕಂತ ಅದು ಹೋಗ್ತಿರ್ಬೇಕಾದ್ರ ಕೈಯಾಗ ಬೆನ್ನಿ ರೊಟ್ಟಿ ಹಿಡ್ಕೊಂಡು ಗೇರ್ ಗೇರ್ ಮಂಗಣ್ಣ ಕುಂಬಿ ಕುಂಬಿ ಚಿಗಿಯನ್ನ ನಮ್ಮ ಮನೆಗೂ ಬಾರನ್ನ ಅಂತ ಹೇಳಿ ನಾವು ಮಂಗ್ಯಾಗ ಬೆನ್ನಿ ರೊಟ್ಟಿ ತಿನ್ನಿಸಿದವು. ಈಗ ಮನೆಗೆ ಬಂದು ಮನುಷ್ಯರಿಗೆ ಕೊಡಂಗಿಲ್ಲ, ಮನೆಗೆ ತಂಗಳ ರೊಟ್ಟಿ ಕೊಡಕ್ಕೆ ಯೋಚನೆ ಮಾಡ್ತೀವಿ. ಮಂಗನಿಗೆ ಬೆನ್ನಿ ರೊಟ್ಟಿ ತಿನ್ನಿಸಿದವ್ರಂತ ಒಂದ್ಸರಿ ಮಕ್ಕಳಿಗೆ ಕೇಳಿ ಎಷ್ಟು ಚಂದ ಇರ್ತದೆ. ಆಮೇಲೆ ನಿಮ್ಗೆ ಏನು ಪಾಟಿ ಮೇಲೆ ಪಾಟಿ ನಮ್ ಸಾಲ ಸೂಟಿ ಅಂತ ಮಕ್ಕಳೆಲ್ಲ ಹೋಗ್ತಿದ್ವಿ. ಪಾಟಿ ಮೇಲೆ ಪಾಟಿ ನಮ್ ಸಾಲ ಸೂಟಿ ಅಂತ ಏನ್ ಚಂದದಿದ್ರು ಇತ್ತು. ನಮ್ ಚಂದಪ್ ಚಂದಪ್ ಚಲುವ ಚುಂದ ಬಿಟ್ಕೊಂಡು ಬರುವ 12 ಎತ್ತಿನ ಬಂಡಿ, ಬಂಡಿಯಿಂದ ಗಿಂಡಿ, ಗಿಂಡಿಯಿಂದ ನಾನು, ನನ್ನಿಂದ ನವಿಲ, ನವಿಲ್ ಕುಚ್ಚ ಕಿತ್ತಿ ಚಿಗ್ರಿ ಕೊಡಿಗೆ ಹಚ್ಚಿ ಚಿಗ್ರಿ ಚಿಗ್ರಿ ಚಿಕ್ಕಪ್ಪ ಅವ್ರಿಗೆ ಕಾಳು ಮುದ್ದಪ್ಪ ಅಂತ ನಾವೆಲ್ಲ ಚಿಕ್ಕವರಿಂದ ಹಾಡ ಹಾಡ್ತಿದ್ದೇವೆ. ಆಮೇಲೆ ಹತ್ತಿ ಕಟ್ಟಿ ಬತ್ತಿ ಕಟ್ಟಿ ಬಾವನವ್ರು ಬಸಪ್ಪನವ್ರು ಪಂಚಮ್ ಪಗಡಂ ನೆಲಿಕಟ್ಟಿ ಹನುಮ ಗಾತರ ಧರ್ಮ ತಿಪ್ಪಿ ಮೇಲೆ ಕೋಳಿ ರಗತ್ತ ಬೋಳಿ ಸಕ್ಕರೆ ಶುಂಠಿ. ಸಕ್ಕರೆ ಅಂದ್ರೆ ಕೈ ತಕ್ಕೋಬೇಕು, ಶುಂಠಿ ಅಂದ್ರೆ ಮತ್ತೆ ಪಂಚಮ್ ಪಗಡಂ ನೆಲಿಕಟ್ಟಿ ಹನುಮ ಶುರುವಾಗ್ತದೆ. ಅದೆಲ್ಲ ಆದ್ಮೇಲೆ ಅವಾಗ ಕೈ ಎಲ್ಲಿಟ್ಟಿ ಗದ್ದಾಗಿದ್ಯಾ, ಗದ ಏನ್ ಕೊಡ್ತು, ಶಕ್ಕಿ ಕೊಡ್ತು, ಶಕ್ಕಿ ಏನ್ ಮಾಡಿದ್ವಿ, ಒಲಿಗೆ ಹಾಕಿದ್ಯಾ, ಒಲಿ ಏನ್ ಕೊಡ್ತು, ಬೂದಿ ಕೊಡ್ತು, ಬೂದಿ ಏನ್ ಮಾಡಿದ್ವಿ, ತಿಪ್ಪಿಗೆ ಹಾಕಿದ್ಯಾ, ತಿಪ್ಪಿ ಏನ್ ಕೊಡ್ತು, ಗೊಬ್ಬರ ಕೊಡ್ತು, ಗೊಬ್ಬರ ಏನ್ ಮಾಡಿದ್ವಿ, ಗಿಡಕ್ಕೆ ಹಾಕಿದ್ಯಾ, ಹೊಲಕ್ಕೆ ಹಾಕಿದ್ಯಾ, ಹೊಲ ಏನ್ ಕೊಡ್ತು, ಜೋಳ ಕೊಡ್ತು, ಜೋಳ ಏನ್ ಮಾಡಿದ್ವಿ, ಕುಂಬಾರ ಕೊಟ್ಟ, ಕುಂಬಾರ ಏನ್ ಕೊಟ್ಟ, ಗಡಿಗೆ ಕೊಟ್ಟ, ಗಡಿಗೆ ಏನ್ ಮಾಡಿದ್ವಿ, ಬಾವ್ಯಾಗ ಬಿಟ್ಟ, ಬಾವ್ ಏನ್ ಕೊಡ್ತು, ನೀರ್ ಕೊಡ್ತು, ನೀರ್ ಏನ್ ಮಾಡಿದ್ವಿ, ಗಿಡಕ್ಕೆ ಹಾಕಿದ, ಗಿಡ ಏನ್ ಕೊಡ್ತು, ಹೂವ ಕೊಡ್ತು, ಹೂವ ಏನ್ ಮಾಡಿದ್ವಿ, ದೇವ್ರಿಗೆ ಎರ್ಸಿದ್ಯಾ, ದೇವ್ರ ಏನ್ ಕೊಟ್ಟ, ಗಂಟಿ ಕೊಟ್ಟ, ಗಂಟಿ ಏನ್ ಮಾಡಿದ್ವಿ, ಆಯಿ ಮುತ್ತೆ ಕಾಯಿ ಕೊಟ್ಟೆ, ಆಯಿ ಮುತ್ತೆ ಏನ್ ಕೊಟ್ರು, ಬೆನ್ನಿ ರೊಟ್ಟಿ ಕೊಟ್ರು, ಬೆನ್ನಿ ರೊಟ್ಟಿ ಏನ್ ಮಾಡಿದ್ವಿ ಅಂದ್ರೆ ಬೆನ್ನಿ ರೊಟ್ಟಿ ತಗೊಂಡು ನಮ್ಮ ಅಡಿಗೆ ಕುಂಬಿ ಮೇಲೆ ಕೂತು ತಿನ್ನಾಕತ್ತಿದ್ದೆ, ತಾಯಿ ಇನ್ನೊಂದು ಕಸ್ಕೊಂಡ್ ಹೋಗ್ತು ಅಂತ ಮಾಡ್ತಿದ್ದೇವೆ. ಜಾತೀಕರಣದ ಜಾರು ಬಂಡೆಯೊಳಗ ನಮ್ಮ ನೆಲದ ಸಂಸ್ಕೃತಿ ಜಾರಿ ಜಾರಿ ಹೋಗುವತ್ನ್ಯಾಗ ಕನ್ನಡದ ಕೆಲಸದಲ್ಲಿ ತೊಡಗಿಸಿಕೊಂಡಿರುವ ನೀವುಗಳು ಹೇಗೆ ಆ ನೆಲದ ಸಂಸ್ಕೃತಿಯನ್ನು ಉಳಿಸೋದಕ್ಕೆ ನಿಮ್ಮಿಂದ ಸಾಧ್ಯ ಅಂತ ಒಂದ್ಸರಿ ಯೋಚನೆ ಮಾಡಿ. ನೀವೆಲ್ಲ ಬಂದಿದ್ರಿ, ಗೌರಿ ಹೂವ ಶಿವವನ್ನ ಬರ್ತಿದ್ರಿ, ನೀವ್ ಎಷ್ಟು ಜನ ಕಲ್ತಿದ್ರಿ, ನೀವ್ ಎಷ್ಟು ಜನ ಕಲಿತಾದ್ರೂ ಮಕ್ಕಳಿಗೆ ಕಲಿಸುವಂತ ಕೆಲಸವನ್ನು ಮಾಡ್ರಿ. ಗೌರಿ ಗೌರಿ ಗಾನ ಗೌರಿ ಕುಳ್ಳಿ ಗೌರಿ ಕುಂಕುಮ ಗೌರಿ ಅವ್ರಿ ಅಂತ ಅಣ್ಣನ್ ಕೋಡ್ ತೌರಿ ಅಂತ ತಮ್ಮನ್ ಕೋಡ್ ನಿಲ್ಲ ನಿಲ್ಲ ಗೌರವ ಗೌರವ ನಿಲ್ಲಿಸ್ಕೋರ ಬಸಪ್ಪ ಬಸಪ್ಪ ವರ್ಷಕ್ಕೊಮ್ಮ ಕರ್ಸೇನ ಹಸಿರು ಪತ್ಲ ಉಡ್ಸೇನ ಅಂತ ಹಾಡ್ತಿದ್ರಿ. ಎಷ್ಟ್ ಜನ ಹಾಡ್ತೀವಿ. ಒಂದ ಸೇರಕ್ಕೆ ತಂದೆನ ಗೌರಿ, ಒಂದ ದೇವಿಗೆ ಹಚ್ಚೇನ ಗೌರಿ, ನಮ್ಮ ರಾಯರಾಡುದು ಹಾದಿ ಬೀದ್ಯಾಗ, ನಮ್ಮ ಶೆಟ್ಟರಾಡುದು ಪಟ್ಟಣ ಸಾಲಾಗ, ಹಾರೂರ ಚೆನ್ನಮ್ಮಗ ಹವಳದ ಕೈಕಟ್ಟ ಭಾರತ ಬೆಳ ತಿಂಗಳ ಗೌರಿ ಹಬ್ಬದಾಗ ಶಿಲುವನ್ ಹಬ್ಬದಾಗ ಸರ್ ಹಾಡುಗಳು ಎಲ್ಲಿ ಹೋದ್ರು? ನೀವು ಕಲೀಲಿಲ್ಲ ಅಂದ್ರೆ ಕಲ್ಸೋದು ಯಾರಿಗೆ? ಒಂದು ಸಾರಿ ಚಿಂತನೆ ಮಾಡಿ. ಒಮ್ಮೆ ಹಿಂಗೆ ನೋಡಿ ಹಾಡ್ತಿದ್ರು ಅವರು, ಬಾರ ಬಾರ ಗುಬ್ಬಿ ಚೂಹ ಅಂದು ಬಿಟ್ರೆ ಮಗು ಮಲ್ಕೊಳಂಗಿಲ್ರಿ, ಮಲಗಿನ ಮಗು ಹೇಳ್ತು ಅಂದ್ರೆ ಮಕ್ಕಳಿಗೆ ಮಲಗಿಸೋದಕ್ಕೆ ಒಂದು ನಾಳೆ ಆಗ್ಬಿಡುತ್ತೆ. ನಮ್ಮ ಮನೆಯೊಳಗೆ ನಮ್ಮ ಮೇಡಮ್ ಅವರು, ನಮ್ಮ ಬಡದಾನಿ ಸರ್ ಬ್ಯಾಚ್ಮೇಟ್, ಅವರು ಡಯಟ್ ಅಲ್ಲಿ ಕೆಲಸ ಮಾಡ್ತಾರೆ ಸೀನಿಯರ್ ಲೆಕ್ಚರರ್ ಆಗಿ. ಅವ್ರಿಗೆ ನನ್ನ ಮಗ ಹಾಳಾಕತ್ತಿದ್ನಂದ್ರ ಸರ್ ಇದು ನಿಮ್ ಕಡೆ ತಗೋರಿ ಅಂತ ನನ್ ಕೈ ಕೊಡ್ತಾರೆ. ಅಂದ್ರೆ ಮಗುನ ಮಲ್ಸಾಕ್ ಸಾಧ್ಯ ಆಗೋದಿಲ್ಲ. ನಮ್ಮ ಎದಿಯೊಳಗ ಏನೂ ಕಲಿಲಾರದಂತಹ ಜನಪದರ ಎದಿಯೊಳಗೆ 1000 ಹಾಡಿದ್ದು, ಇಷ್ಟು ಕಲಿತಾವ್ರು ನಮ್ಮ ಎದಿಯೊಳಗೆ 4 ಹಾಡಿಲ್ಲ ಹೆಂಗ್ರಿ? ಬಂಗಾರ ತೊಟ್ಟಿಲಕ ಬೆಳ್ಳಿಯ ಚಡಿಯಾಕ ಸುಂದರ ಶ್ರೀಕೃಷ್ಣನ ಚಂದಾಗಿ ತೂಗಿರೆ ಜೋ ಜೋ. ಬಂಗಾರ ತೊಟ್ಟಿಲಕ ಬೆಳ್ಳಿಯ ಚಡಿಯಾಕ ಸುಂದರ ಶ್ರೀಕೃಷ್ಣನ ಚಂದಾಗಿ ತೂಗಿರೆ ಜೋ ಜೋ. ಕಂಚಿನ ಬಟಲ್ದಾಗ ಮಿಂಚನ್ನಿ ಇಟ್ಟುಕೊಂಡು, ಕಂಚಿನ ಬಟಲ್ದಾಗ ಮಿಂಚನ್ನಿ ಇಟ್ಟುಕೊಂಡು, ತಿಕ್ಕಿ ತಿಕ್ಕಿ ತೆರೆವಾಗ ಬಿಕ್ಕಿ ಬಿಕ್ಕಿ ಅಡತಾನ ಜೋ ಜೋ, ಬಿಕ್ಕಿ ಬಿಕ್ಕಿ ಅಡತಾನ ಜೋ ಜೋ. ಯಾಕೆ ಮಲ್ಕೊಳಂಗಿಲ್ರಿ ಮಗ?